ಹಾಯ್ ಫ್ರೆಂಡ್ಸ್, ಮುದ್ದು ವೆಲ್ಕಮ್ ಬ್ಯಾಕ್ ಟು ಹಾರಗ್ಬೇಡ ಮೈ ಮುದ್ದು. ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಗ ಆಚೆ ಕಡೆ ಆಟ ಚೆನ್ನಾಗಿದ್ದೀರಾ ಅಂತ ಆಡ್ಕೋಗಿ ಚಿನ್ನು ಭಾವಿಸ್ತಾ ನೀನು. ಇದ್ದೀನಿ. ನಾನು ಹಾಯ್ ಹೇಳು ಚಿನ್ನಮ್ಮ. ಮನೆಯಲ್ಲಿ ಚಿನ್ನಮ್ಮ ಚೆನ್ನಾಗಿದ್ದೀನಿ. ಅಮ್ಮ ಮನೆಗೆ ಚಿದ್ದು ಬಂದಿದ್ದೆ, ಚಿದ್ದು ಲಾಸ್ಟ್ ವ್ಲಾಗಲ್ಲೇ ಹಾಯ್ ಹೇಳು. ಹೇಳಿದ್ದೀನಿ. ಅಮ್ಮ ಮನೇಲಿದ್ದೀನಿ. ನೀನು ಇವಾಗ ಹೇಳ್ತೀನಿ ಮಾರ್ನಿಂಗ್ 8 ಗಂಟೆ ಆಗಿದೆ. ಅಂದ್ರೆ ಪಾಪುಗೆ ಏನೋ ಹಾಲು ಹೇಳ್ತಿದ್ದಲ್ಲ ಕೊಟ್ಟು ಚಿನ್ನು ನಾನು ನೀನು. ಟೀ ಕುಡಿದು ಏನಂತ ವ್ಲಾಗ್ನ ಹೇಳ್ತಿದ್ದೆ? ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪು ಆಲ್ರೆಡಿ ಎಲ್ಲ ಆಟ ಆಮೇಲೆ ಮನೆಯಲ್ಲೆಲ್ಲ ಹರ್ಕೊಂಡು ಆಟ ಆಡ್ತಾ ಬಂದು ಇದ್ಲು. ಅದೇ ಟೈಮ್ಗೆ ಇವಾಗ ಅವರ ಆಲ್ರೆಡಿ ನಮ್ಮ 8 ಅಕ್ಕಪಕ್ಕದ ಕಾಲ ಮನೆ ಆಗಿದೆ. ನಮ್ಮ ಸೊ ಪಾಪು ಅಮ್ಮ ಟೀ ಫ್ರೆಂಡ್ಸ್ಗಳಿಬ್ರು ಕೊಟ್ಟರು, ಟೀ ಬಂದರು. ಕುಡಿದು ಯಾವಾಗಲೂ ಅಮ್ಮ ಮನೇಲಿ ಒಂದು ಹೀಗೆ ಲೋಟ ಇರುತ್ತೆ. ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಮನೆಗಳೆಲ್ಲ ಮನೆ ಹತ್ರ ಕಸ ಇರೋದ್ರಿಂದ ಗುಡಿಸಿ ಮತ್ತೆ ಸಾಂಬಾರು ಮಕ್ಳುಗಳಿರೋದ್ರಿಂದ ಇತ್ತು ನೆನ್ನೆದು. ಯಾವಾಗಲೂ ಮಕ್ಳುಗಳೇ ತಿಂದಿರ್ತಾರೆ ಅವರೆಕಾಳು, ಹಸಿ ಮನೇಲಿ. ಅವರೆಕಾಳು ಮತ್ತೆ ಮೊಟ್ಟೆ ಅವಳು ಹಾಕಿ ಚಿದ್ದು ಅಂತ ಹೇಳಿ ಏನಮ್ಮ ಅದು ಮಿಸ್ ಆಗಿದ್ದೀವಿ. ಒಂದು ಗೈಸ್ ಕಟ್ಟು ನೋಡಿ ಮುಚ್ಚುಳ ಬಿದ್ದೆ ಹೋಗ್ಬಿಡ್ತು. ಸದ್ಯ ಮಕ್ಕಳು ಮಕ್ಕಳು ಕಾಲ ಕಾಲು ಮೇಲೇನು ಇದಾಗ್ಬಿಡುತ್ತೆ ಬೀಳಲಿಲ್ಲ. ಯಾಕಂದ್ರೆ ಲೂಸ್ ನಾನು ಬೇರೆ ಆಗೈತೆ ಕ್ಯಾಮ್ರಾ ಇಟ್ಕೊಂಡು ತುಂಬಾ ಬ್ಲಾಗ್ ಸ್ಟಾರ್ಟ್ ವರ್ಷದ್ದು. ಮಾಡ್ಕೊಂಡು ಮಾತಾಡ್ತಾ ಈಗ ಇದ್ದೆ. ಮಕ್ಕಳು ಕಾಲ ಮೇಲೆ ಸದ್ಯ ಬಿದ್ದಿದ್ರೆ ಏನೂ ಏಟ್ ಆಗಲಿಲ್ಲ ಆಗಿರೋದು. ಪುಣ್ಯಕ್ಕೆ. ಬಟ್ ಸೊ ಇವರೆಲ್ಲ ಮಾತಾಡಿದ್ರು, ನಮ್ಮ ಮಕ್ಕಳೆಲ್ಲ ಕೃತು ಜೋರಾಗಿ ಫ್ರೆಂಡ್ಸು ಇಬ್ರು. ಕಿರ್ಚಾಡ್ತಾ ಇವಳು ಇದ್ರು. ಚಿದು ಅದು ಅಂತ, ಸೌಂಡ್ ಇವಳು ಅನು ಸ್ವಲ್ಪ ಅಂತ. ಇದಾಗುತ್ತೆ ಅಂತ ಅನು ಹೇಳಿ ಮತ್ತೆ ಕೃತು ಇಬ್ರು ಒಂದೇ ವಾಯ್ಸ್ನ ಏಜು. ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಅನುದು ಕೊಡ್ತಾ ಇದ್ದೀನಿ. ಒಂದಿನ ಹಿರಿಯೋಳು ನಮ್ಮ ಅವಳು ಅನು ಕೃತುಗೆ. ಅಂತ ಅವಳು ಹೇಳಿ ನಮ್ಮ ಹುಟ್ಟಿದ್ದ ಕೃತು ಬೆಳಗ್ಗೆ ಫ್ರೆಂಡ್. ಸಲ ನಮ್ಮ ಇವಳು ಕೃತು ಚಿದು ಹುಟ್ಟಿದ್ಲು. ಫ್ರೆಂಡ್. ಇವಳೊಂದು ಬಟ್ 6 to ಕೃತುಗೆ 7 ತಂಗಿ months ಆಗ್ತಾಳೆ. ಚಿಕ್ಕವಳು 6 to ಚಿದು. 7 months ಬಟ್ ಚಿಕ್ಕವಳು. ಇವ್ರ ಏಜ್ ಹಂಗೆ ಬಟ್ ಕಾಣ್ತಾಳೆ. ಕೃತು ಅನು ಇವ್ರ ಏಜ್ಗೆನೆ ತರನೇ ಬೆಳೆದಿದ್ದಾಳೆ. ಹೈಟ್ ಎಲ್ಲ ಆಗೆಲ್ಲ ಫುಲ್ ಟಿ ಬೆಳೆದಿದ್ದಾಳೆ. ಶರ್ಟ್ ಹಾಕಿದ್ದಾಳಲ್ಲ ಅವಳು ಇಸ್ಕೊಳ್ಳಿ ಚಿದು. ಇಸ್ಕೊಳ್ಳಿ ರೆಡ್ ಟಿ ಚಿದು ಶರ್ಟ್ ಕಾಲ್ ಹಾಕಿರೋದು ತೆಗಿ ಅವನು. ಮೇಕೆ. ಇವ್ರು 3 ಜನನ ಸೊ ಜೊತೆಲೆ ಬನ್ನಿ ಅಂಗನವಾಡಿಗೆ ಗೈಸ್, ಹೋಗ್ತಾರೆ, ಅಡುಗೆ ಜೊತೆಲೆ ಮನೇಲಿ ಆಟ ಹೆಂಗ್ ಕೆಲಸ ಆಡ್ತಾರೆ, ಮಾಡ್ತಿದ್ದೀನಿ ಜೊತೆಲೆ ಗೊತ್ತಾ? ಅಂಗಡಿಗೆ ಹೋಗ್ತಾರೆ, ಎಲ್ಲ ಜೊತೆಲೇನೆ. ಅದನ್ನ ವರ್ಡ್ ಯೂಸ್ ಮಾಡಬಾರ್ದು ನೈಟು ಅಂದ್ರೂ ಕೂಡ ಹಸಿ ನಂಗೆ ಆ ವರ್ಡ್ ಅವರೆಕಾಳು ಬರ್ತಾನೆ ಇದೆ. ಏನ್ ಎಗ್ ಮಾಡ್ಬೇಕು ಅಂತ ಸಾಂಬಾರ್ ಗೊತ್ತಿಲ್ಲ. ಮಾಡಿದ್ದೆ. ತುಂಬ ಗೈಸ್ ಗೈಸ್ ತುಂಬ ಅಂತ. ಟೇಸ್ಟ್ ಆಗಿತ್ತು. ಸೊ ನಾನು ನೋಡಿ ಮಾಡಿದ್ಮೇಲೆ ಇಲ್ಲಿ ಅನ್ಕೊಂಡೆ ಹಸಿ ಮಾಡೋದು ಒಂದು ಅವರೆಕಾಳಿಗೆ ಕ್ಲಿಪ್ಪಿಂಗ್ಸ್ ಮೊಟ್ಟೆ ಹಾಕ್ಬಿಟ್ಟು ತಗೊಂಡಿದ್ದಿದ್ರೆ ಸಾಂಬಾರ್ ಮಾಡಿದ್ದೆ. ಚೆನ್ನಾಗಿರೋದು ಅಂತ ಅದೊಂದು ಹೇಳಿ. ಕ್ಲಿಪ್ಪಿಂಗ್ ಯಾಕಂದ್ರೆ ತಗೊಂಡಿರೋಣ ಅಷ್ಟು ಅಂತ ಟೇಸ್ಟಿಯಾಗಿ ಅನ್ಕೊಂಡೆ ಬಂದ್ಬಿಟ್ಟು. ನೈಟು. ನಮ್ಮಮ್ಮ ಬೇಜಾರಲ್ಲಿದ್ನಲ್ವಾ, ಅಂದರು ಹಸಿ ಅವರೆಕಾಳಿದೆ ಹಾಗಾಗಿ ಅದ್ರ ಏನೂ ಜೊತೆಗೆ ಕ್ಲಿಪ್ಪಿಂಗ್ಸ್ ಹಾಕು ಅಂತ ತಗೊಳ್ಳಿಲ್ಲ. ಹೇಳಿ ನಾನೊಂದು ಪ್ಲ್ಯಾನ್ ಮಾಡಿದೆ. ಹೆಂಗ್ ತಪ್ಪಲೆಲ್ಲ ಮಾಡಿದೆ ಅಂದ್ರೆ, ಮಾಡಿದ್ರೆ ಅಮ್ಮ ಹಸಿ ನಾವು ಕಾಳು ಮೊಟ್ಟೆ ಸ್ವಲ್ಪ ಸಾಂಬಾರೆಲ್ಲ ಬೇಯೋದೆಲ್ಲ 10 ನಿಮಿಷ ತಪ್ಪಲೆಲ್ಲೇ ಲೇಟ್ ಮಾಡೋದು, ಈ ಆಗ್ಬೋದು, ತರ ಗ್ಯಾಸ್ ಬೋಸಿ ವೇಸ್ಟ್ ಅಥವಾ ಆಗುತ್ತೆ ಗುಂಡ್ ಅಂತ ಗುಂಡ್ ಹೇಳಿ ತಪ್ಪಲೆ ಇರೋ ತರದಲ್ಲಿ. ಫಸ್ಟ್ ಸೊ ಕುಕ್ಕರಲ್ಲಿ ಫಸ್ಟ್ ಸಾಂಬಾರು ಕಾಳು ಹಾಕಿ ಮಾಡಿಕೊಂಡು ಸಾಂಬಾರ್ ಮಾಡಿ ಹಸಿ ಕಾಳು ಲಾಸ್ಟ್ ಅಲ್ಲಿ ಸಾಂಬಾರು ಮೊಟ್ಟೆ ಮಾಡಿ ಹಾಕು ಅಂದ್ರು. ಮಾಡಿಕೊಂಡು 2 ನಾನಂದೆ ವಿಷಲ್ ಹಸಿ ಕಾಳು ಕೂಗಿಸ್ಕೊಂಡು ಬೇಯೋದು ನಂತರ ತುಂಬಾ ಲೇಟ್ ಅದಾದ್ಮೇಲೆ ಆಗುತ್ತೆ ಅದನ್ನು ಅಮ್ಮ. ಒಂದು ತಪ್ಪಲೆಗೆ ಹಾಕ್ಕೊಂಡು ಅದಾದ ನಂತರ ಎಗ್ನ ಒಡೆದು ಹಾಕಿ 10 ಮಿನಿಟ್ಸ್ ಕಡಿಮೆ ಉರಿಲಿ ಬೇಯಿಸ್ಕೊಂಡೆ. ಎಗ್ ಸಾಂಬಾರು ರೆಡಿ ಆಯಿತು. ಸೊ ಇದು ನೈಟ್ ಮಾಡಿ ಸಾಂಬಾರು, ಅದನ್ನೇ ಬೇಯಿಸ್ತಾ ಇದ್ದೀನಿ. ಅದಕ್ಕೆ ಒಡ್ಸ್ಲಿಗೆ ಮಾಡೋಕ್ಕೆ ಅಂಥೇಳಿ ಅಮ್ಮ ನೆನೆ ಹಾಕಿದ್ರು. ನೆನೆ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಹೇಳೋ ಅಷ್ಟರಲ್ಲಿ ಅಮ್ಮ ಮನೆ ಕಸ ಎಲ್ಲ ಗುಡಿಸಿ ನಂಗೆ ಟೀ ಇಟ್ಕೊಟ್ಟು, ಪಾಪುಗೆ ಹಾಲು ಕೊಟ್ಟು, ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಮಾಡಿದರು. ನಾನೇನು ಮಾಡಲಿಲ್ಲ. ನಾನು ಸಾಂಬಾರು ಇದನ್ನು ಬೇಯಿಸಿಟ್ಟು ಒಡ್ಸ್ಲಿಗೆಗೆ ಆಡಿಸ್ಕೊಂಡು ತಿಂಡಿ ಮಾಡಿದ್ದಷ್ಟೇ. ನಾನು ಅಮ್ಮ ಮನೆ ಇದ್ದರೆ ಫುಲ್ ರೆಸ್ಟಲ್ಲಿರ್ತೀನಿ. ಹೆಂಗೆ ಹೇಳೋದು 8 ಗಂಟೆ ಆಗುತ್ತೆ. ನಾನು ಹೇಳೋಷ್ಟರಲ್ಲಿ ಟೀ, ಪಾಪುಗೆ ಹಾಲು ಎಲ್ಲ ರೆಡಿ ಆಗಿರುತ್ತೆ. ಫುಲ್ ಅಂದರೆ ಫುಲ್ಲು ರೆಸ್ಟು. ನಾನೇನು ಕೆಲಸ ಮಾಡಲ್ಲ ಜಾಸ್ತಿ. ಪಾತ್ರೆ ಅಂತೂ ತೊಳೆಯೋಕ್ಕೆ ಹೋಗಲ್ಲ. ಇನ್ನು ಬಟ್ಟೆ ಸುದ್ದಿಗಂತೂ ಹೋಗೋದೇ ಇಲ್ಲ. ಏನೇ ಇದ್ದರೂ ಅಮ್ಮನೇ ನೋಡ್ಕೊತಾರೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಅಮ್ಮನ ಮನೆನ ಏನಕ್ಕೆ ಆಸೆ ಪಡ್ತಾರೆ ಅಂದರೆ, ಗಂಡನ ಮನೆ ಯಾವಾಗಲೂ ಮಾಡಿ ಮಾಡಿ ಸಾಕಾಗಿರುತ್ತೆ. ಅಮ್ಮ ಮನೆಗೆ ಬಂದಾಗ ಅಮ್ಮಂದಿರಿಗೂ ಗೊತ್ತಿರುತ್ತೆ. ಹಾಗಾಗಿ ಹೆಣ್ಮಕ್ಳಿಗೊಂದು ಖುಷಿಯಾಗಿರಲಿ, ಅಲ್ಲೆಲ್ಲ ಕೆಲಸ ಮಾಡಿ ಸಾಕಾಗಿರ್ತಾರೆ ಅಂತ ಅಮ್ಮಂದಿರು ಅವರ ಹೆಣ್ಮಕ್ಳ ಕೈಲಿ ಕೆಲಸ ಮಾಡಿಸಲ್ಲ. ಇದು ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಹೌದು ಅನ್ನೋರು ಕಮೆಂಟ್ ಮಾಡಿ, ಓಕೆನಾ. ಇದೇನೆಂದರೆ ರಾತ್ರಿ ತಂಗ್ಳನ್ನ ಇತ್ತು, ಮುದ್ದೆ ತಿಂದಿದ್ದು, ವೈಟ್ ರೈಸ್ ಮಿಕ್ಕಿತ್ತು, ಅದನ್ನು ನೆನೆ ಹಾಕೈತೆ. ಮತ್ತು ರೇಷನ್ ಅಕ್ಕಿನ ನೆನೆ ಹಾಕೈತೆ ಅಮ್ಮ. ನೆನೆ ಹಾಕಿ ಒಂದು 2-3 ಸಲ ತೊಳೆದು ಇಟ್ಟೈತೆ. ಅದನ್ನು ನಾವು ತಂಗ್ಳನ್ನ ಮತ್ತು ರೇಷನ್ ಅಕ್ಕಿನ ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು. ಅದನ್ನು ಆಡಿಸ್ಕೊಬೇಕು. ರೇಷನ್ ಅಕ್ಕಿನ ಒಂದು 15ರಿಂದ 20 ನಿಮಿಷ ನೆನೆಸಿಟ್ರೆ ಸಾಕು, ದಿಢೀರಂತ ದೋಸೆ ತಯಾರಾಗುತ್ತೆ. ನಮ್ಮ ಕಡೆ ಒಡ್ಸ್ಲಿಗೆ ಅಂತ ಕರಿತೀವಿ. ನಿಮಗೆ ಒಡ್ಸ್ಲಿಗೆ ಅಂತ ಹೇಳಿದ್ರೆ ಅಷ್ಟು ಗೊತ್ತಾಗಲ್ವೇನೋ ರೆಸಿಪಿ. ಸೊ ಅದಕ್ಕೋಸ್ಕರ ದೋಸೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ರೆಸಿಪಿನ ಟ್ರೈ ಮಾಡಿ. ಮತ್ತು ಮಿಕ್ಸಿ ಮಾಡಿಕೊಂಡೆ ನಾನು. ಇದಕ್ಕೊಂದು 3/4 ಸ್ಪೂನು ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಸೇಮ್ ದೋಸೆ ಹಿಟ್ಟು ಥರನೇ ಕಾಣಿಸ್ತಾ ಇದೆ. ದೋಸೆ ಆದರೆ ಹಿಂದಿನ ದಿನವೇ ಅಕ್ಕಿ, ಮೆಂತ್ಯ, ಉದ್ದಿನಕಾಳೆಲ್ಲ ನೆನೆ ಹಾಕಿ ಆಡಿಸಿಟ್ಟು ಒಂದು ನೈಟ್ ಆಗಬೇಕು. ನಾವು ಬೆಳಗ್ಗೆ ಸಲ ದೋಸೆ ಹಾಕೋಬೇಕು ಅಂತ ಹೇಳಿದ್ರೆ. ಮತ್ತು ಒಡ್ಸ್ಲಿಗೆ ಆದರೆ ಒಂದು 20 ಮಿನಿಟ್ಸ್ ನೆನೆಸಿದ್ರೆ ಸಾಕು, ದಿಢೀರಂತ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ರೆಸಿಪಿ ನಮ್ಮ ಸೈಡವ್ರಿಗೆಲ್ಲ ಗೊತ್ತಿರುತ್ತೆ. ಆಲ್ಮೋಸ್ಟ್ ಗೊತ್ತಿಲ್ಲ ಅಥವಾ ಹೊಸದಾಗಿ ತಿಳ್ಕೊತಿದ್ದೀನಿ ಅನ್ನೋರು ಕಮೆಂಟ್ ಮಾಡಿ ಹೇಳಿ. ಮತ್ತು ಅದು ಹರಳೆ ಅಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ರೊಟ್ಟಿ ಹಾಕ್ತೀವಲ್ವ ಅದು.
ಆ ಹರಳೆಯಲ್ಲಿ ಇದನ್ನು ಹಾಕಬೇಕು ಒರ್ಚ್ಲಿಗೆನ. ದೋಸೆ ಥರನೇ ಬರುತ್ತೆ, ಸ್ವಲ್ಪ ರಫಾಗಿ ಗರಿ ಗರಿಯಾಗಿ ಬರುತ್ತೆ, ಒಂಥರ ಮಸಾಲೆ ದೋಸೆ ಥರ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಸಂತಂಗೆ ತುಂಬ ಇಷ್ಟ. ಯಾವಾಗ ಒರ್ಚ್ಲಿಗೆ ಮಾಡಿ ದೋಸೆ ಮಾಡಿದ್ರೂ ರೋಸ್ಟ್ ಮಾಡು ಅನ್ನೋನು. ನಾನು ಸೀರಿಯಸ್ಸಾಗಿ ನೀವು ನಂಬಲ್ಲ, ನಾನು ಇದು ಒರ್ಚ್ಲಿಗೆ ಹಿಟ್ಟು ಆಡಿಸ್ಕೋಬೇಕಾದ್ರೆ ಸಂತೂರ್ನ ತುಂಬ ನೆನೆಸ್ಕೊಂಡೆ. ನಾನು ಪ್ರತಿ ಸಲ ರೊಟ್ಟಿ ತಿನ್ನಬೇಕಾದ್ರೆ ಅಥವಾ ಚಿಕನ್ ತಿನ್ನಬೇಕಾದ್ರೆ ಅಥವಾ ಫಿಶ್ ತಿನ್ನಬೇಕಾದ್ರೆ ಪ್ರತಿ ಸಲ ನಾನು ಸಂತೂನ ನೆನ್ಪು ಮಾಡ್ಕೊತೀನಿ. ಯಾಕಂದರೆ ಸಂತುಂಗೆ ಫಿಶ್ ಅಂದರೆ ಇಷ್ಟ, ನನಗೆ ಚಿಕನ್ ಇಷ್ಟ. ಪ್ರತಿ ಸಲ ನಾವು ಚಿಕನ್ ಮಾಡಿದಾಗೂ ನಿಂಗೆ ಇಷ್ಟ ಅಲ್ವಾ, ತಗೋ ನೀನು ತಿನ್ನು, ಕಾಲು ತಿನ್ನು, ಮೂಳೆ ಪೀಸು, ಲೆಗ್ ಪೀಸ್ ಅಂದರೆ ಇಷ್ಟ ಅಲ್ವಾ ಅಂತ ತನ್ನ ತಟ್ಟೆಗೆ ಬಿದ್ದರೂ ಕೂಡ ನನಗೆ ಕೊಡೋರು. ನನಗದು ಒಂಥರ ತುಂಬ ಈಗ ಫೀಲ್ ಆಗ್ತಿದೆ, ಆ ಥರ ಯಾರೂ ಕೇರ್ ಮಾಡ್ತಿಲ್ವಲ್ಲ ಅಂಥೇಳಿ. ಸೊ ಪಾಪು ಆಚೆ ಕಡೆ ಆಟ ಆಡ್ತಿದ್ಲಲ್ವ, ಬಂದು ಗಿಣ್ಣು ಕೊಡು ನನಗೆ, ಗಿಣ್ಣು ತಿನ್ನಬೇಕು ಅಂತ ಕೇಳ್ತಿದ್ದಾಳೆ. ಅದೇನು ನೆನೆಸ್ಕೊಂಡ್ಳು ಅಂತ ಗೊತ್ತಿಲ್ಲ, ನನಗೆ ಗಿಣ್ಣು ಬೇಕು ಅಂತ ಇದು ಮಾಡ್ತಿದ್ಲು. ಅದಕ್ಕೆ ನಮ್ಮನೆ ಹಸು ಇಲ್ಲ, ಯಾವ್ದಾದ್ರು ನಮ್ಮ ಬೀದಿಲಿ ಹಸು ಕರು ಹಾಕುತ್ತಲ್ವ, ಆವಾಗ ಗಿಣ್ಣು ಹಾಲು ಕೊಡ್ತಾರಲ್ವ, ಆವಾಗ ಗಿಣ್ಣು ಹಾಲು ಇಸ್ಕೊಂಡು ಗಿಣ್ಣು ಕಾಯಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಮತ್ತು ಹಾಟ್ ಬಾಕ್ಸ್ ಎಲ್ಲ ತೊಗೊಂಡು ಏನೈತೆ ನೋಡ್ತೀನಿ ನಾನು ಅಂತ ಚೆಕ್ ಮಾಡ್ತಾ ಇದ್ಲು. ಅಲ್ಲೇನೂ ಇರಲಿ. ಪಾಪುಗೆ ನಾವು ತಪ್ಪಲೆಯಲ್ಲಿ ನೀರು ಕಾಯಿಸ್ತಾ ಇದ್ದೀನಿ, ಮೈ ತೊಳೆದ್ಬಿಟ್ಟು ಅಂಗನವಾಡಿಗೆ ಕಳ್ಸೋಕ್ಕೆ ಅಂತೇಳಿ. ಗಂಗೂರಲ್ಲಿ ಹೆಚ್ಚು ಕಡಿಮೆ 1.25 ಕಿಲೋಮೀಟ್ರೇ ಆಗೋದು, ನಡ್ಕೊಂಡು ಹೋಗಿ ಕರ್ಕೊಂಬರ್ತಿದ್ದೆ. ಇಲ್ಲಿ ನಮ್ಮ ಮನೆ ಹಿಂದೆನೇ ನಾನು ಹೋಗಿ ಬಿಡ್ತೀನಿ ಅಥವಾ ಅವಳೇ ಹೋಗ್ತಾಳೆ, ಅವಳ ಫ್ರೆಂಡ್ಗಳೆಲ್ಲ ಹೋಗ್ತಿರ್ತಾರಲ್ವ, ಹಾಗಾಗಿ ಇವತ್ತು ನಾನೇ ಕರ್ಕೊಂಡು ಹೋಗಿದ್ದೆ, ಬಾ ಅಂದ್ಲು ಅಂತ ಹೇಳಿ. ನೋಡಿ ಈ ಥರ ಅಡುಗೆ ಮನೆ ಶೆಲ್ಫ್ ಮೇಲೆ ಕೂತ್ಕೊಂಡು ನಾವು ಅಡುಗೆ ಮಾಡ್ತಾಯಿದ್ರೆ ಅಥವಾ ತಿಂಡಿ ಮಾಡ್ತಿದ್ರೆ ಅವಳ ಎಲ್ಲ ಹರಗ್ತಾಳೆ. ಎಷ್ಟು ಕೇಳಿದ್ರೂ ಕೇಳಲ್ಲ ಮಾತನ್ನ. ಆ ಸ್ಪೂನ್ಗಳೆಲ್ಲ ತೊಗೊಂಡು ಇದು ಮಾಡ್ತಿದ್ದಾಳೆ. ರೆಡಿ ಮಾಡ್ದೋ ಗೈಸ್, ಅದೇನಾಯಿತು ಅಂತ ಗೊತ್ತಿಲ್ಲ, ಮುಖ ನೋಡ್ಕೋತಿದ್ಲು, ಸಡನ್ನಾಗಿ ಮಿರರ್ನ ಒಡೆದಾಕ್ಬಿಟ್ಲು. ನನಗೆ ಎಲ್ಲಿತ್ತು ಸಿಟ್ಟು ಅಂತ ಗೊತ್ತಿಲ್ಲ, ಅಷ್ಟು ಸಿಟ್ಟು ಬತ್ತು. ನೋಡಿ ಅಳ್ತಾವಳೆ, ಮಿರರೆಲ್ಲ ಒಡೆದಾಕ್ಬಿಟ್ಲು. ಮೊದಲೇ ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಟೆನ್ಷನಲ್ಲಿದ್ದೀನಿ, ಅದರಲ್ಲಿ ಬೇರೆ ಮನೇಲಿ ಮಿರರ್ ಹೊಡಿಬಾರ್ದು, ಇನ್ನೇನು ಕಷ್ಟ ಬರುತ್ತೋ ಅಂತ ನಾನು ಸೀರಿಯಸ್ಸಾಗಿ ಯೋಚನೆ ಮಾಡಿಲ್ಲ. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲೋ ಬೇಡವೋ ಅನ್ನೋ ಥರ ಎಲ್ಲ ಯೋಚನೆ ಇತ್ತು. ಅಷ್ಟು ಬೇಜಾರಾಗೋಯಿತು. ಐರ್ಲೈನರ್ ಹಾಕಿದ್ದೆ, ಅದನ್ನು ನೋಡ್ಕೊತೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ, ಕನ್ನಡಿ ಕೊಡು ಅಂದ್ಬಿಟ್ಟು ಇಸ್ಕೊಂಡ್ಳು. ನಾನು ಕನ್ನಡಿಯಲ್ಲಿ ಮುಖ ಎಲ್ಲ ನೋಡ್ಕೊತಿದ್ಲಲ್ಲ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ, ಸಡನ್ನಾಗಿ ಎತ್ತಾಕ್ಬಿಟ್ಲು. ನನಗೆ ಎಷ್ಟು ಸಿಟ್ಟು ಬಂತು ಅಂದರೆ, ಈಗಿರೋ ಕಷ್ಟಗಳೇ ಸಾಕು, ಮನೇಲಿ ಮಿರರ್ ಹೊಡಿಬಾರ್ದು, ಈ ಥರ ಮಾಡಿಬಿಟ್ಲಲ್ಲ ಅಂತ ಬೇಜಾರು, ಸಿಟ್ಟು, ಕೋಪ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತು ಗೈಸ್. ನಾವೆಲ್ಲ ಹಾಕ್ಕೊಂಡು ತಿಂದು ಪಾಪುನ ಅಂಗನವಾಡಿಗೆ ಕಳಿಸ್ಬೇಕಿತ್ತು. ಅಪ್ಪಾಜಿ, ಅಮ್ಮ, ನಾನು ತಿಂದಿದ್ದು. ಅಮ್ಮ ತಿಂದಿರಲಿಲ್ಲ, ಅಮ್ಮಂಗೆ ಅಂದ್ಬಿಟ್ಟು ಇವಾಗ ಲಾಸ್ಟಲ್ಲಿ ಆಗ್ತಾಯಿದೆ. ಅಮ್ಮ ಬಟ್ಟೆ ಎಲ್ಲ ಒಗೆದು ಲಾಸ್ಟಲ್ಲಿ ಬಂದರು. ಒಡ್ಸ್ಲಿಗೆ ಮಾಡಿಕೊಟ್ಟೆ ಅಮ್ಮಗೆ. ನಾನು ಆವಾಗಲೇ ಹೇಳಿದ್ನಲ್ವ, ನೋಡಿ ದೋಸೆ ಥರನೇ ಬರುತ್ತೆ, ಆದರೆ ಸ್ವಲ್ಪ ದೋಸೆ ಅಷ್ಟು ಸಾಫ್ಟ್ ಬರಲ್ಲ, ಗರಿ ಗರಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಈಸಿಯಾಗಿರುತ್ತೆ ಆ್ಯಂಡ್ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಅಥವಾ ಆಫೀಸ್ಗೆ ಹೋಗೋರಿಗೆ ಬೇಗ ಮಾಡಿಕೊಡ್ಬೋದು. ಓಕೆ, ರೆಸಿಪಿ ಗೊತ್ತು ಅಂತ ಹೇಳಿದ್ರು ಗೊತ್ತು ಅಂತ ಕಮೆಂಟ್ ಮಾಡಿ, ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ಅಂತ ಕಮೆಂಟ್ ಮಾಡಿ, ಓಕೆನಾ. ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಕೇಳಿದ್ದೆ, ನಾನು ಯಾವ ಥರ ವ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗ್ಬೋದು ಅಥವಾ ಏನು ಅಂತ ಹೇಳಿ, ನನಗೆ ಒಂದು ಐಡಿಯಾ ಸಿಗುತ್ತೆ ಅಂಥೇಳಿ. ಬಟ್ ಯಾರೂ ಏನು ಕಮೆಂಟಲ್ಲಿ ಏನೂ ಹೇಳಿಲ್ಲ. ಇಟ್ಸ್ ಓಕೆ. 1400 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ನೋಡಿ ವರ್ಕಿಗೆ ಆ ಥರ ಬಂದಿದೆ. ಅದೇ ರೀತಿ ಸ್ವಲ್ಪ ನಾನು ಆ ಕಡೆ ಈ ಕಡೆ ಎಲ್ಲ ಗಲೀಜಾಗೋಗ್ಬಿಡ್ತು. ಹರಳೆ ಸ್ಟಾರ್ಟಿಂಗು ಚೆನ್ನಾಗೇ ಹೇಳ್ತು, ಲಾಸ್ಟಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋ ಟೈಮಲ್ಲೇ ಒಂದು ಸ್ವಲ್ಪ ಹೇಳಲಿಲ್ಲ. ನಾನೇ ಅದೇ ನಿಮಗೆ ಪ್ರತಿ ಸಲ ಹೇಳೋದ್ರಿಂದ, ನಾನೇ ಕ್ಯಾಮ್ರಾಮನ್ ಆಗಿರೋದ್ರಿಂದ ಒಂದು ಕಡೆ ಫೋನ್ ಇಟ್ಕೊಂಡು ಒಂದು ಕೈಲಿ ಇಲ್ಲಿ ಒಡ್ಸ್ಲಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಕಿತ್ತೋಗ್ತಿತ್ತು. ನಾನು ಯಾವಾಗ ಫೋನ್ ಸೈಡ್ಗೆ ಇಟ್ಬಿಟ್ಟು ಒಡ್ಸ್ಲಿಗೆ ಹಾಕಕ್ಕೆ ಹೋದಾಗ ನೀಟಾಗಿ ಬರ್ತಿತ್ತು. ಆಯಿತು, ಆಯಿತು. ಪಾಪುನ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ. ರಂಜು ಹೋಗ್ತಿದ್ಲು, ಬಾರಕ ನೀನುವೇ ಅಂತ ಅಂದ್ಲು. ಅವಳು ರಂಜು ಕರೆದ್ಲು. ಹಾಗಾಗಿ ನಾನು ಪಾಪು ಜೊತೆ ಹೋಗ್ತಾ ಇದ್ದೀನಿ.
ಎತ್ಕೋತೀನಿ ಬಾ ಅಂದೆ. ಬಾ ಅಂದ್ರು. ಬಂದು ಇಲ್ಲೇ ಹತ್ರ ನಮ್ಮ ಮನೆ ಹಿಂದೆ 2 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅಲ್ಲಿ ಮಕ್ಕಳು ಒಂದು 3 ಯಾಕೆ ಮಕ್ಕಳು ಕೂತಿದ್ರು. ಹಂಗೆ ಯಾಕಂಗ್ ಓದ್ಕೊಂಡ್ ಕೂತಾಳಲ್ಲ ಹೊರಗಡೆ ಹೋಗಿದ್ರಂತೆ. ಹಾಗಾಗಿ ಅಲ್ಲೊಂದು 5 ನಿಮಿಷ ಇದ್ದು ಪಾಪು ಬಿಟ್ಬಿಟ್ಟು ಬಂದೆ. ನಾನು ಬರಬೇಕಾದ್ರೆ ಮೊಟ್ಟೆ ಪಪ್ಸ್ ತಂದಿದ್ದೆ 2ನ. ಒಂದು ಹಾಗೆ ಇತ್ತು ಕವರಲ್ಲಿ. ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಅದೇ ಹರಳೆ ಇತ್ತಲ್ವಾ, ಅದೇ ಹರಳೆಯಲ್ಲಿ ಮೊಟ್ಟೆ ಪಪ್ಸ್ನ ಬಿಸಿ ಮಾಡ್ಕೊತಾ ಇದ್ದೀನಿ ತಿನ್ನೋಣ ಅಂತ ಹೇಳಿ. ಆ್ಯಂಡ್ ಬಿಸಿ ಮಾಡಿಕೊಂಡು ತಿಂದೆ. ನಾನು ಇನ್ನೊಂದು 2 ನಿಮಿಷ ಬಿಸಿ ಮಾಡಬೇಕಿತ್ತು, ಗೊತ್ತಾಗಲಿಲ್ಲ ನನಗೆ. ಸುಡ್ತಾ ಇತ್ತಲ್ವ, ಚೆನ್ನಾಗಿ ಬಿಸಿಯಾಗಿದೆ ಅಂದ್ಬಿಟ್ಟು ತೆಗ್ದೆ. ಸ್ವಲ್ಪ ಬೆಚ್ಚಗಾಗಿತ್ತು. ಇನ್ನೊಂದು ಈಗ ಟೈಮ್ ಬಂದು 2 ಗಂಟೆ ಇನ್ನು 10 ನಿಮಿಷ ಇದೆ. ನಾನು ಇವಾಗ ನಮ್ಮ ಪಕ್ಕದ ಮನೆ ರಂಜು ಮನೆ ಇದ್ದೀನಿ. ಅವಳು ಖಾರ ಬೂಂದಿ ಮಾಡ್ತೀನಿ ಅಕ್ಕ ಅಂದ್ಲು. ಹಾಗೆ ನೋಡೋಣ, ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆಯೇ ವೀಡಿಯೋ ತೊಗೊಳ್ಳೋಣ, ಯೂಟ್ಯೂಬ್ಗೆ ಹಾಕ್ತೀನಿ ಅಂದೆ. ಸರಿ ಅಕ್ಕ ಅಂತ ಹಂಗೋಸ್ಕರ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅವಳ ಮುಖ ತೋರಿಸ್ಬಾರ್ದಂತೆ, ಅದಕ್ಕೋಸ್ಕರ ಕೈ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡೋಣ ರೆಸಿಪಿಗೆ ಏನೇನು ಹಾಕಿದ್ದಾಳೆ ಅಂದರೆ, ಕಡ್ಲೆ ಹಿಟ್ಟು ತೆಳ್ಳು ಕಲಿಸ್ಕೊಂಡಿದ್ದಾಳೆ, ಉಪ್ಪಿನ ಪುಡಿ ಹಾಕಿದೆಯಾ, ಉಪ್ಪಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ. ಗೈಸ್, ಅಚ್ಚ ಖಾರದ ಪುಡಿ ನಾನೇ ಕೊಟ್ಟಿರೋದು, 1 ಸ್ಪೂನು. ಒಂದು ಸ್ವಲ್ಪ ಸೋಡಾ, ಜಾಸ್ತಿ ಹಾಕೋಬೇಡಿ. ಆಮೇಲಿಂದ ಕಡಲೆ ಬೀಜ ಕಡಲೆ ಎಲ್ಲ ಎತ್ತಿಟ್ಕೊಂಡಿದ್ದಾಳೆ. ಆಮೇಲಿಂದ ಇದು ಅವಲಕ್ಕಿ ಇಲ್ಲ, ಅವಲಕ್ಕಿ ಲೆಸ್ಸು. ಇವಾಗ ಇದನ್ನ ಹಾಕಿ ಖಾರ ಬೂಂದಿ ಮಾಡ್ತಾ ಇದ್ದಾರೆ ರಂಜು ಅವರು. ಕರಿಬೇವು ಸೊಪ್ಪು ಹುಡುಕ್ತೋ, ಕರಿಬೇವು ಸೊಪ್ಪಿಲ್ಲ, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ ಮನೇಲಿ ಏನೇನಿದೆ ಅದನ್ನು ಹಾಕಿ ಮಾಡ್ತಾ ಇದ್ದೀವಿ ಖಾರ ಬೂಂದಿನ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಾನು ಒಂಚೂರು ಹಂಗೆ ವೀಡಿಯೋ ಮಾಡ್ಕೊಂಡು ತಿನ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ. ಪಾಪು ಅಂಗನವಾಡಿಯಿಂದ ಬರ್ತಾಳೆ, ಅವನು ಬರ್ತಾಳೆ, ಇಬ್ಬರು ಬರ್ತಾರೆ. ಇಲ್ಲ ಅವರೇ ಕರ್ಕೊಬರ್ತಾರೆ ಟೀಚರೇ. ಅವ್ರು ಬಂದರೆ ಇನ್ನೂ ಏನೂ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಮುಂಚೆ ಬೇಗ ಮಾಡ್ಕೋಬೇಕು. ಇವಾಗ ಅದು ಯಾವ ಕಲರ್ ಬರಬೇಕು, ಕೆಂಪು ಕಲರ್ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನನಗೂ ಗೊತ್ತಿಲ್ಲ, ನಾನು ಇದು ಯಾವಾಗಲೂ ಟ್ರೈ ಮಾಡಿಲ್ಲ. ರಂಜು ಇದೇನೋ ಸೆಕೆಂಡ್ ಟೈಮ್ ಅಂತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾವಳೆ. 20 ನಿಮಿಷ ಅದನ್ನೇ ಮಾಡಿದ್ದಾಳೆ. ಇವಾಗ ಕಡಲೆ ಬೀಜ ಹಾಕ್ತಾ ಇದ್ದಾಳೆ. ಎಷ್ಟು 1/4 kg ಆಯಿತಾ? ಒಂದು 1/4 kg ಕಡಲೆ ಬೀಜ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರಾ ಅಷ್ಟು. ಅಲ್ಲಿ ನೋಡಿ ಬೂಂದಿ ಅಲ್ಲಿ ಮಾಡಿ ಇಟ್ಟಿದ್ದಾಳೆ ರಂಜು. ಹೆಚ್ಚು ಕಡಿಮೆ ಒಂದು 20 ನಿಮಿಷ ಆಯಿತು. ನಾನು ಫೋನ್ ಹಿಡ್ಕೊಂಡಿಲ್ಲೇ ನಿಂತಿದ್ದೆ. ಕಡಲೆ ಬೀಜನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಚಿತ್ರಾನ್ನಕ್ಕೆ ಮಾಡ್ತೀರಲ್ಲ ಆ ಥರನ. ಆಮೇಲೆ ಕಡಲೆ, ಒಣಮೆಣ್ಸಿನ್ಕಾಯಿ ಅಂತೆ, ಅದು ಗೊತ್ತಿರಲಿಲ್ಲ ನನಗೆ ಒಣಮೆಣ್ಸಿನ್ಕಾಯಿ ಹಾಕೋದು. ಲೆಸ್ಸು ನಾವು ರಂಜು ಅವ್ರ ಮನೆ ಇರಲಿಲ್ಲ, ಅದಕ್ಕೆ ಲೆಸ್ ಮಾಡಿ ಇರೋವಂತಹ ಪದಾರ್ಥಗಳಿಂದ ತಯಾರು ಮಾಡ್ತಾಯಿದ್ದೀವಿ. ಟೈಮೇ ಆಗೋಯ್ತು. ನಾವು ಸ್ಟಾರ್ಟ್ ಮಾಡಿದ್ದು 1:50 2:28 ಆಗೋಗಿದೆ. ಇನ್ನೇನು ಮಕ್ಕಳು ಬರ್ತಾರೆ, ಅಷ್ಟರಲ್ಲಿ ಇದು ರೆಡಿ ಮಾಡಿದ್ರೆ ಸರಿ. ಈಗ ಇದು ನೀಟಾಗಿ ಫ್ರೈ ಆಗ್ತಾ ಇದೆ. ಸಾಕಲ್ವಾ? ಅದು ಸಿಪ್ಪೆ ಇದಾಯ್ತೈತಲ್ಲ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಇದನ್ನು ನೋಡಿದ್ದೀನಿ, ಏನು ಹಲಸಿನಕಾಯಲ್ಲಿ ಕಬಾಬ್ ಮಾಡೋದು. ಮೊನ್ನೆ ದಿನ ಹಿಂಗೆ ಇನ್ಸ್ಟಾದಲ್ಲಿ ರೀಲ್ಸ್ ನೋಡಬೇಕಾದ್ರೆ ನೋಡ್ಕೊಂಡಿದ್ದೀನಿ. ಅದನ್ನು ಏನಕ್ಕೋ ಸೀರಿಯಸ್ಸಾಗಿ ಮಾಡಬೇಕು ಅಂತ ಅನ್ನಿಸ್ತೈತೆ. ಯಾಕಂದರೆ ನನಗೆ ಹಲಸಿನಕಾಯಿ ಇಷ್ಟ, ಹಲಸಿನಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ ನನಗೆ. ಹಲಸಿನ ಹಣ್ಣು ಏನು ಅಷ್ಟು ಇಷ್ಟಪಡ್ತೀನಲ್ಲ, ತಿಂತೀನಿ, ಬಟ್ ಏನು ತುಂಬ ಇಷ್ಟ ಅನ್ನೋ ಥರ ಏನು ತಿನ್ನಲ್ಲ. ಬಟ್ ಹಲಸಿನಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ ನನಗೆ. 3 ಟೈಮ್ 4 ಟೈಮ್ ಕೊಟ್ಟರು ತಿಂತೀನಿ. ಅದಕ್ಕೋಸ್ಕರ ನಾನು ಅರ್ಜೆಂಟಾಗಿ ಯಾರ ಹತ್ರನಾರು ಒಂದು ಹಲಸಿನಕಾಯಿ ತರಿಸ್ಬಿಟ್ಟು ಹಲಸಿನಕಾಯಿ ಕಬಾಬ್ ಮಾಡಬೇಕು. ಅದನ್ನೇನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದು ರೆಡಿ ಆಯಿತಾ? ಇವಾಗ ಇದು ರೆಡಿ ಆಗಿದೆ. ದೊಡ್ಡ ಪಾತ್ರೆಗೆ ಹಾಕಬೇಕಾಗಿತ್ತೇನೋ ಬಾಂಡಲಿ. ಆಯೆಲ್ಲ ನೀಟಾಗಿ ಸೋರಿಸ್ಕೊಳ್ಳಿ, ಆಯಲ್ಲು ಹೆಲ್ತ್ಗೆ ಒಳ್ಳೆಯದಲ್ಲ. ಮತ್ತು ಇವಾಗ ಇದಾದಮೇಲೆ ಇವಾಗ ಕಡಲೆನ ಹಾಕಿ ಆಯಲಲ್ಲಿ ಫ್ರೈ ಮಾಡಬೇಕು. ಅಥವಾ ನಿಮ್ಗೇನಾದರೂ ಎಕ್ಸ್ಟ್ರಾ ಏನಾದರೂ ಬೇರೆ ಕಾಳುಗಳು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾವು ಇವ್ರ ಮನೇಲಿರೋಂಥ ಪದಾರ್ಥಗಳನ್ನಷ್ಟೇ ಹಾಕಿದ್ದೀವಿ. ಕಡಲೆ
ಅದೊಂದು 1/4 kg ಕಡಲೆ ಹಾಕ್ಕೊಳ್ಳಿ. ಇದೇ ಸುಮಾರಾಗುತ್ತೆ ಕ್ವಾಂಟಿಟಿ. ಎಲ್ಲ 1/4 kg ಹಾಕಿದ್ರೂ ಸುಮಾರು ಇವಾಗ 1 kg ಮೇಲೆ ಆಗುತ್ತೆ. ಅದು ಹೆಚ್ಚು ಕಡಿಮೆ ಖಾರ ಬೂಂದಿ ಮನೇಲಿ ಮಾಡಿದ್ರೆ ತುಂಬ ಫ್ರೆಶ್ ಆಗಿರುತ್ತೆ, ನೀಟಾಗಿರುತ್ತೆ. ನಾವು ಹೊರಗಡೆ ತಗೊಂಡು ತಿಂದರೆ ಅಷ್ಟು ಚೆನ್ನಾಗಿರಲ್ಲ, ಬಟ್ ಟೇಸ್ಟಾಗಂತೂ ಇರುತ್ತೆ. ಬಟ್ ಅವ್ರು ನೀಟಾಗಿ ಮಾಡಿರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮನೇಲಿ ನಾವು ಮಾಡಿದ್ರೆ ತುಂಬ ನೀಟಾಗಿರುತ್ತೆ. ಈಗ ಇದು ರೆಡಿ ಆಗ್ತಾ ಇದೆ, ರೆಡಿ ಆಗಲಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಎಣ್ಣೆಗೆ ಅಂತ ಹೇಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಕಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಕರಿಬೇವು ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ಸ್ಮೆಲ್ಲು ಇರೋದು ಮತ್ತು ಚೆನ್ನಾಗಿರೋದು. ಬಟ್ ಇಲ್ಲ, ಏನು ಮಾಡೋದು, ಅಕ್ಕಪಕ್ಕದಲ್ಲಿ ಎಲ್ಲೂ ಗಿಡನೂ ಇಲ್ಲ, ಹೋಗಿ ಕುಯ್ಕೊ ಬರೋಣ ಅನ್ನೋದಕ್ಕೆ. ಅಲ್ಲಿ ನಮ್ಮ ಮನೇಲಿ ಗಂಗೂರಲ್ಲಾಗಿದ್ದರೆ ಗಿಡ ಇತ್ತು, ಹೋಗೋಗಿ ಹಿಂದ್ಗಡೆ ಕರಿಬೇವು ಸೊಪ್ಪು ಕುಯ್ಕೊ ತಿಂಡಿಗೆ ಹಾಕು ಅನ್ನೋದಾಯಿತು. ಇಲ್ಲಿ ಗಿಡಗಳಿಲ್ಲ, ಜಾಗನೇ ಇಲ್ಲ ನಮಗೆ ಹಿಂದೆ ಮುಂದೆ ಮಾಡ್ಕೊಳ್ಳೋಕ್ಕೆ. ಫಸ್ಟು ಎಂಥದ್ದು ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕಾಗಿತ್ತೇನೋ. ಹಿಂಗೆ ಕಡಿಮೆ ಉರಿಲಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೇನು ಮಾಡ್ಕೋಬೇಕು, ಇಷ್ಟೇನಾ? ಅದಕ್ಕೆ ಉಪ್ಪು ಪುಡಿ ಖಾರದ ಪುಡಿ ಹಾಕ್ಬಿಟ್ಟು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಆರಲಿ. ಸುಡ್ತಾ ಇರುತ್ತಲ್ವ ಎಲ್ಲ ಎಲ್ಲಿ ಫ್ರೈ ಮಾಡಿರೋದೆಲ್ಲ, ಅದು ಆರಿದ್ಮೇಲೆ ತಿನ್ಬಹುದು. ನೋಡಿ ಎಷ್ಟಾಗಿದೆ, ಒಂದು 2 kg ಬರ್ತದಾ? 2 kg ಬರಲ್ವೇನೋ, ಅಟ್ಲೀಸ್ಟ್ 1.5 kg ಅಂತೂ ಬರ್ತದೆ. 1 kg ಮೇಲೈತೆ. ಒಂದು 200 ರೂಪೀಸ್ ಖರ್ಚಾಗಿದೆ ಅನ್ಕೊತೀನಿ. ಎಲ್ಲ ಅಂಗಡಿಯಿಂದ ತರಿಸೋಳೆ ರಂಜು. ಬಟ್ ಇಷ್ಟನ್ನೇ ನಾವು ಅಂಗಡಿಲಿ ತಗೋತೀವಿ ಅಂದರೆ ಜಾಸ್ತಿನೇ ಆಗುತ್ತೆ ಬಿಡಿ. 200ಗಿಂತ ತುಂಬ ಜಾಸ್ತಿನೇ ಆಗುತ್ತೆ. ನೋಡೋಕ್ಕಂತೂ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಚೂರ ಟೇಸ್ಟ್ ಮಾಡಿಬಿಟ್ಟು ಗೈಸ್, ನಾನು ಇವಾಗ ಇಳುಳೆ ರಂಜು ಟೇಸ್ಟ್ ಮಾಡಿಬಿಟ್ಟು ನಮ್ಮ ಮನೆಗೆ ಒಯ್ತೀನಿ. ಪಾಪು ಬರ್ತಾಳೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಫೋನಲ್ಲಿ. ನೀನೇ ಹೇಳು. ಈಗ ಅವಳೇ ಹೇಳಿದ್ರಲ್ಲ ಗೈಸ್, ಕೇಳಿಸ್ಕೊಂಡಲ್ಲ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ, ಚಾರ್ಜ್ ಖಾಲಿ ಆಗ್ತಾ ಇದೆ, ಚಾರ್ಜ್ಗೆ ಹಾಕಬೇಕು. ಝೂಮಲ್ಲಿ ತೋರಿಸ್ತಾ ಇದ್ದಾಳೆ. ತಿನ್ನೋದಾದರೆ ತಿನ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ರಂಜನ್ನ ಹೇಗಾದರೂ ಮಾಡಿ ಕರ್ಕೊಬರ್ತೀನಿ. ಅವಳು ಇವಾಗ ಜಾಸ್ತಿ ಫೇಸ್ ಎಲ್ಲ ತೋರಿಸ್ಬೇಡ ಅಂತ ಹೇಳ್ತಿದ್ದಾಳೆ. ಆಗ ನಾನು ಅವಳು ಒಂದು ವ್ಲಾಗ್ ಮಾಡ್ತೀವಿ, ಓಕೆನಾ? ನಮ್ಮ ಪೇರ್ ನಿಮಗೆ ಇಷ್ಟ ಆಗಿದ್ರೆ ಓಕೆ. ಇವಾಗ ಆಗ್ತಾ ಇಲ್ಲ, ಉಪ್ಪು ಪುಡಿ ಖಾರದ ಪುಡಿ ಎಲ್ಲ ಹಾಕೈತೆ. ಈಗ ರೆಡಿ ಆಗಿದೆ, ನಾವು ಸರ್ವ್ ಮಾಡ್ಕೊಂಡು ತಿಂತೀವಿ. ಓಕೆ. ಪಾಪು 2:30ಗೆ ಬಂದಳು. ಬಂದಿದ್ದ ತಕ್ಷಣ ಊಟ ಬೇಡ ಅಂದ್ಲು. ಅಲ್ಲೇ ಉಪ್ಪಿಟ್ಟು ಕೊಟ್ಟಿದ್ರಂತೆ. ಹಾಗೆ ರಂಜು ಮನೆ ಇವತ್ತು ಖಾರ ಬೂಂದಿ ಮಾಡಿದ್ವಲ್ವ, ನನಗೂ ಸ್ವಲ್ಪ ಕೊಟ್ಟಿದ್ಲು. ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ಲು. ಹಾಗಾಗಿ ಪಾಪು ಕೊಟ್ಟೆ. ತುಂಬ ಚೆನ್ನಾಗಿದೆ, ಸೂಪರ್ ಅಂತ ಹೇಳ್ತಿದ್ಲು. ಅಮ್ಮ ಊಟ ಮಾಡ್ತಿತ್ತಲ್ಲೇ. ನಾನು ಕೂಡ ಬೂಂದಿ ಖಾರ ತಿಂತಾ ಇದ್ದೆ. ಕೊಡು ಅಂತ ಕೇಳಿದೆ, ಯಾಕಂದರೆ ಅವಳಿಗೆ ಇಷ್ಟ ಆಗಿರೋದೇನಾದರೂ ಇದ್ದರೆ ಕೊಡಲ್ಲ. ಬಟ್ ಇವತ್ತು ಕೊಟ್ಟಳು, ತಿನ್ನಮ್ಮ ಅಂತ. ಕೈ ಕೊಡಲ್ಲ, ನಾನೇ ತಿನ್ನಿಸ್ತೀನಿ ಅಂತ ಹೇಳ್ತಿದ್ದಾಳೆ ನೋಡಿ. ಅವಳು ಕೊನೆಗೆ ಕೈ ಕೊಡಲೇ ಇಲ್ಲ, ನನಗೆ ತಿನ್ನಿಸಿದ್ಲು. ಮತ್ತು ಅಮ್ಮ ಅಪ್ಪಾಜಿ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ರು. ಅದು ರಿಪೋರ್ಟ್ಸ್ನ ಕ್ಲಿನಿಕಲ್ ಡಾಕ್ಟ್ರಿಗೆ ಒಂದ್ಸಲ ತೋರಿಸ್ಕೊಂಬಂತೀನಿ ಅಂತ. ಯಾಕಂದರೆ 2ರಿಂದ 3 ಜನ ಡಾಕ್ಟ್ರಿಗೆ ತೋರಿಸಿದ್ರೆ ಅವ್ರ ಒಪಿನಿಯನ್ ತಗೊಂಡ್ರೆ ಒಳ್ಳೆಯದು ಅಂತೇಳಿ. ನನ್ನ ಹೋಗುವಂತೂ ನನಗೆ ಅದು ಭಯ ಆಗುತ್ತೆ, ನಾನು ಹೋಗಲ್ಲ, ಏನಾದ್ರು ಹೇಳಿಬಿಡ್ತಾರೆ ನನಗೆ, ನಾನು ಹೋಗಲ್ಲ ಹಾಸ್ಪಿಟ್ಲಿಗೆ, ಹಾಸ್ಪಿಟ್ಲಿಗೆ ನಾನು ಹೋಗಲ್ಲ. ಇವತ್ತು ನೀನೇ ಹೋಗು, ನೆಕ್ಸ್ಟ್ ಮೈಸೂರಿಗೆ ಏನಾದರೂ ಕರ್ಕೊಂಡೋದ್ರೆ ಹೋಗ್ತೀನಿ ಅಂತ ಹೇಳಿದೆ. ಹೋಗಿ ಬಂದಿದ್ದರು 1 ಗಂಟೆಗೇ. ಆವಾಗ ಚಿಕನ್ ತಂದಿದ್ರು, ನಾನು ಅವಾಗ ಮಾಡಿರಲಿಲ್ಲ, ಫ್ರಿಡ್ಜ್ಗೆ ಇಟ್ಟಿದ್ದೆ. ಸೊ ಇವಾಗ 5 ಗಂಟೆ ಆಗಿದೆ ಈವ್ನಿಂಗು. ಟೀ ಇಟ್ಕೊಂಡು ಕುಡಿದ್ಬಿಟ್ಟು ಚಿಕನ್ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅಮ್ಮ ಆಚೆ ಕಡೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ರು. ಪಾಪ ಅಮ್ಮಗೂ ಹುಷಾರಿಲ್ಲ, ಶೀತ ಕೆಮ್ಮಲು, ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮನೆ ಎಲ್ಲ ಹೀಗೆ ಹುಷಾರು ತಪ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಒಂದು ಏನೋ ಹುಷಾರಾದರೆ ಸಾಕು, ನಾನು ಅದನ್ನೇ ಕೇಳ್ಕೊತಾ ಇರೋದು. ಅದೊಂದು ಸ್ವಲ್ಪ ಟೆನ್ಷನ್ ಇದೆ ತಲೆಯಲ್ಲಿ. ಫ್ರೀಯಾಗಿ ವ್ಲಾಗ್ನೂ ಮಾಡೋಕ್ಕಾಗ್ತಾಯಿಲ್ಲ, ವ್ಲಾಗ್ ಕಡೆ ಗಮನನೂ ಕೊಡೋಕ್ಕಾಗ್ತಿಲ್ಲ. ಅಪ್ಪಾಜಿದು ಸ್ವಲ್ಪ ಬೇಜಾರಿದೆ, ಸ್ವಲ್ಪ ಏನು ಜಾಸ್ತಿ ಬೇಜಾರೇ ಇದೆ. ಸೊ ಬೇಯೋ ಕೋಳಿ ತಂದಿದ್ರು, ನಂಗೆ ಅದೇ ಇಷ್ಟ, ಮೂಳೆ ಕೋಳಿ ನೀಟಾಗಿ ತಿನ್ನಲ್ಲ ಅಂತ ಹೇಳಿ ನಾನು ಈ ಚಿಕನ್ ತಿಂತೀನಿ ಅಂತ ಹೇಳಿ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಎತ್ತಿಟ್ಟು ಕಬಾಬ್ಗೆ ಕಲಸಿಟ್ಟೆ. ಸಂಜೆ 5 ಗಂಟೆ ಆಗಿರೋದ್ರಿಂದ ಯಾಕೋ ಕಬಾಬ್ ತಿನ್ನಬೇಕಂತ ಅನ್ನಿಸ್ತಿದೆ. ಚಾಪ್ಸೇ 1-2 ಪೀಸ್
ಅದು ಕಬಾಬ್ ಕಲಸಿಟ್ಟಿರೋದು ಹಾಗೇ ಇದೆ, ಅದನ್ನು ತೆಗ್ದೇ ಇಲ್ಲ ಕಬಾಬ್ನ. ನೋಡಬೇಕು, ನಾಳೆ ಎಣ್ಣೆಗೆ ಹಾಕ್ಕೊಡ್ಬೇಕು ಪಾಪುಗೆ. ಒಂದು 4 kg ಏನೋ ತಂದಿದ್ರು. ನಾನು ಅಲ್ಲಿಗೆ ಹೋಗಿದ್ನಲ್ವ ನನ್ನ ಹಸ್ಬೆಂಡ್ ಮನೆಗೆ, ಅಲ್ಲಿ ಹೋಗಿ 20 ಡೇಸ್ ಆದರೂ ಕೂಡ ನನಗೆ ಪಾಪು ಆಗಲಿ ಒಂದು ಮೊಟ್ಟೆ ಕೂಡ ನಾವು ತಿಂದಿಲ್ಲ. ಮಾಮೂಲಿ ಮನೇಲಿ ಏನು ತಿಂಡಿ ಮಾಡ್ತೀವಿ ಅದು ಅನ್ನ ಸಾಂಬಾರು ಅಷ್ಟೇ. ಟೀ, ನನಗೆ ಅವಳ ಹಾಲು, ಅಷ್ಟು ಬಿಟ್ಟರೆ ನಾವೇನೂ ತಿಂದಿಲ್ಲ. ನನಗಂತೂ ಸೀರಿಯಸ್ಸಾಗಿ ಚಿಕನ್ ತಿನ್ನಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಬಂದ ತಕ್ಷಣ ಹಿಂದಿನ ದಿನ ನೈಟು ಮೊಟ್ಟೆ ಸಾಂಬಾರು ಮಾಡಿಸ್ಕೊಂಡಿದ್ದೆ. ಅಮ್ಮನೇ ತಂದಿದ್ರು. ಅಮ್ಮಂಗೆ ಗೊತ್ತಾಯಿತು ನಾನು ಯಾವಾಗ ಮೊಟ್ಟೆ ತಗೊಬರೋವು ಅಂತ ಹೇಳಿದೆ. ಅವಾಗ ಗೊತ್ತಾಯಿತು ಇವಳು ಪಾಪ ತಿಂದಿಲ್ಲ, ತಿನ್ನಬೇಕು ಅನ್ನಿಸ್ತಿದೆ ಅಂತ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋದಾಗ ನಾನು ಹೇಳಿರಲಿಲ್ಲ, ಅವರೇನೆ ಚಿಕನ್ ತೊಗೊಬಂದಿದ್ರು. ಕಾಲ್ ಮಾಡ್ತು ಚಿಕನ್ ತರ್ತೀನಿ ಅಂತ. ಆವಾಗ ಮಾತ್ರ ನಾನು ಕಬಾಬ್ ಪುಡಿ ತೊಗೊಬಾರಮ್ಮ, ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ನೋಡಿ, ತಾಯಿರು ಮಾತ್ರ ಮಕ್ಕಳದ್ದು ಏನಿಷ್ಟ ಇಲ್ಲ ಅಂತ ತಿಳ್ಕೊಳಕ್ಕೆ ಸಾಧ್ಯ. ಬೇರೆಯವ್ರು ಯಾರೂ ತಿಳ್ಕೊಳಕ್ಕಾಗಲ್ಲ. ಸೊ ಚಾಪ್ಸ್ ಮಾಡಿಟ್ಬಿಟ್ಟು ಅಮ್ಮನೂ ಟೇಸ್ಟ್ ನೋಡ್ತಾಯಿದ್ರು. ನಾನು ಅಡುಗೆ ಮನೆ ಶೆಲ್ಫ್ ಮೇಲೆ ಕೂತ್ಕೊಂಡೆ. ಅಲ್ಲೇ ಕೂತ್ಕೊಂಡು ಒಂದೆರಡು ಮೂಳೆ ಪೀಸ್ ಹಾಕ್ಕೊಂಡು ತಿಂತಾ ಇದ್ದೆ. ತುಂಬ ಅಂದರೆ ತುಂಬ ಸುಡ್ತಾಯಿತ್ತು. ಅದು ಕರೆಕ್ಟಾಗಿ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಸಾಂಬಾರ್ಗಿಂತ ಈ ಥರ ಅದು ಗ್ರೀನ್ ಕಲರ್ ಚಾಪ್ಸ್ ಮಾಡೋದು ಅಂದರೆ ತುಂಬ ಇಷ್ಟ. ನನಗೆ ಮಟನ್ನು, ಫಿಶ್ಗಿಂತ ಚಿಕನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾವು ಪಾಪು ಚಿಕನ್ನು ಖಾರದ್ದು ತಿನ್ನಲ್ಲ, ಅವಳಿಗೆ ಬರೀ ಈರುಳ್ಳಿ ಖಾರ ಹಾಕಿ ಸಪ್ಪೆ ಚಿಕನ್ ಮಾಡಿಕೊಡ್ಬೇಕು. ಬಟ್ ಯಾಕೋ ಈ ಸಲ ಮಾಡಿಕೊಡ್ಲಿಲ್ಲ. ಕಬಾಬ್ ಇತ್ತಲ್ವ, ಕಬಾಬ್ನೇ ಮಾಡಿಕೊಡೋಣ ಅಂತ ಇವಳಿಗೆ ಇದೇ ಪೀಸ್ನ, ಕಾಲು ಪೀಸ್ನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಕೊಟ್ಟೆ. ತಿಂದಳು ಅವಳು, ಒಂದು 2 ಕಾಲು ತಿಂದಳು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.